ಒಂದು ಕಾರ್ಯ ಈ ದೇಶದಲ್ಲಿ ನಿರಂತರವಾಗಿ ಸಾಕೊಂಡು ಬಂದಿದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಇದೆ. ಅವರಿಗೆ ಹೇಗೆ ಅವರು ಹಿಂಬಾಗಲಿಂದ ವಂಚನೆ ಮಾಡಿದರೆ ಮುಂಬಾಗಲಿಂದ ಮಣೆ ಹಾಕಿದ್ದಾರೆ ಅಂತ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋದು. ನಿಮಗೆ ತಿಳಿದಿರ್ಬೋದು, ಹಳೆ ವಿಧಾನಸಭಾ ಒಂದು ಚುನಾವಣೆಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಯಂತಿನ ಮಾಡಿದ್ದ ಏಕೈಕ ಪಕ್ಷ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷ. ಆ ಮಟ್ಟದಲ್ಲಿ ಬೇರೆ ಯಾವ ಪಕ್ಷಗಳು ಕಾರ್ಯಕ್ರಮಗಳು ಮಾಡಿರಲಿಲ್ಲ. ಅಲ್ಲೇ ತೋರಿಸುತ್ತೆ ಅವರಿಗೆ ಒಂದು ದಲಿತರ ಮೇಲಿನ ಒಂದು ಕಾಳಜಿ ಮತ್ತು ಬದ್ಧತೆ. ಅದರ ಮುಂದುವರೆದ ಭಾಗವಾಗಿ ಇವಾಗಲೂ ಮಾಡ್ತಾ ಇದ್ದೀವಿ ನಾವು. ಈಗಾಗಲೇ ಒಂದು ನಮ್ಮ ಇಡೀ ಒಂದು ಬಿಜೆಪಿಗೆ ಏನು ಬೆಂಬಲ ಸೂಚಿಸಿದ್ದಾರೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು, ಅವರುಗಳೆಲ್ಲ ಬಂದು ಇಲ್ಲಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹಾಜರಿದ್ದರು. ಆದರೆ 11 ಗಂಟೆಗೆ ಸರ್ಕಾರಿ ಕಾರ್ಯಕ್ರಮ ಇರುವುದರಿಂದ ಈ ಪತ್ರಿಕಾಗೋಷ್ಠಿಯನ್ನು ಅವರು ಮತ್ತೊಮ್ಮೆ ನಾವು ಮಾಡ್ತೀವಿ ಅಂತ ಹೇಳಿ ಮುಂದುವರೆದ್ರು. ಅವರು ಅಲ್ಲಿಗೆ ಹೋಗಿದ್ದಾರೆ. ಪಕ್ಷದ ವತಿಯಿಂದ ನಾವು ಇವಾಗ ಹೇಳ್ತಾ ಇರೋದು ಏನೇನು ಕಾರ್ಯಕ್ರಮಗಳು ಇವಾಗ ಇಲ್ಲಿ ನಡೆದಿದೆ ಅದು ಬಹಳ ವಿಜೃಂಭಣೆಯಿಂದ ನಮಗೆ ಸ್ಥಳೀಯ ಮಟ್ಟಕ್ಕೆ ಹೇಳಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಯಾವ ರೀತಿಯ ಒಂದು ಭಿನ್ನಾಭಿಪ್ರಾಯವೂ ಇಲ್ಲದೆ ನಮ್ಮ ಕೆಂಪರಾಜು ಅವರು ಒಳಗೊಂಡು ನಾವು ಮೂರೂ ಒಂದು ಶಕ್ತಿ ತಾಲೂಕಿನಲ್ಲಿ ಏನಿದೆ ಬಹಳ ಒಂದು ಅಣ್ತಮ್ಮನ ಥರ ಯಾವ ಒಂದು ಚಿಕ್ಕ ಒಂದು ವೈಮನಸ್ಯ ಇಲ್ಲದೆ ನಮ್ಮ ಕೆಲಸಗಳನ್ನ ಸಂತೋಷಗಳಿಂದ ನಾವು ಅನ್ಯೋನ್ಯತೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಹಜವಾಗಿ ಮೋದಿಜಿಯವರ ಒಂದು ಅಲೆ ಇಡೀ ದೇಶವ್ಯಾಪಿ ಇದೆ. ಗೌರಿಬಿದನೂರು ಅದಕ್ಕೆ ಹೊರತಿಲ್ಲ. ಯುವಕರೆಲ್ಲ ಬಹಳ ಇದರಿಂದ ಈಗ ಬಹಳ ಪ್ರೇರಿತರಾಗಿದ್ದಾರೆ, ಆಕರ್ಷಿತರಾಗಿದ್ದಾರೆ. ಯಾವ ಊರಿಗೆ ಹೋಗಲಿ ಮೋದಿಜಿಯವರನ್ನ ಜಪ ಮಾಡದಿರೋ ಒಂದು ಯುವ ಮನಸ್ಸನ್ನು ನಾವು ನೋಡದೇನೇ ಇಲ್ಲ. ಅಂಥದ್ರಲ್ಲಿ ಈ ರಾಜ್ಯದ ಬೃಹತ್ ಶಕ್ತಿಗಳಾದ JDS ಮತ್ತು BJP ಇಲ್ಲಿ ಹೊಂದಾಣಿಕೆಯಾಗಿದೆ. ಈ ಭಾಗದ ಒಂದು ಮೊನ್ನೆ ನಮ್ಮೊಡನೆ ಒಂದು MLA ಇದರಲ್ಲಿ ಒಂದು ಸೆಳೆಸಿದ್ದ ನಮ್ಮ ಕೆಂಪರಾಜು ಅವರು ಸಂಪೂರ್ಣವಾಗಿ ಅವರು ಒಂದು ಬೆಂಬಲವನ್ನು ನಮ್ಮ ಸುಧಾಕರ್ ಅವರಿಗೆ ಘೋಷಿಸಿ ಎಲ್ಲ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಗೆಲುವು ಶತಸಿದ್ಧ ಅಂತ ನಾನು ಈ ಬಾರಿ ಇದನ್ನ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಇಡೀ ಕ್ಷೇತ್ರದ ಜನತೆಗೆ ನಾನು ಮನವರಿಕೆ ಮಾಡಿಕೊಳ್ಳೋದಕ್ಕೆ ನಾನು ಈ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಏನು ಒಂದು ದಲಿತ ಸಮೂಹ ಇವತ್ತು ಅವ್ರ ಕಡೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದನ್ನ ಈಗ ಇವತ್ತಿನ ದಿನ ಅವರು ಅಂಬೇಡ್ಕರ್ ಜಯಂತಿ ಇರೋದ್ರಿಂದ ನಮ್ಮ ಇಡೀ ದಲಿತ ಸಮೂಹಗಳು ಏನೇನೋ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ. ಅದು ಬಹುಶಃ ನಾಡಿದ್ದರಲ್ಲಿ ಅವರೆಲ್ಲ ಮತ್ತೆ ಇನ್ನೊಮ್ಮೆ ಪತ್ರಿಕಾಗೋಷ್ಠಿ ಕರೆದು ಅವರ ನಿಲುವನ್ನು ಸ್ಪಷ್ಟಪಡಿಸಲಿದ್ದಾರೆ ನಿಮ್ಮ ಮುಂದೆ. ಆ ಒಂದು ಕಾರಣದಿಂದ ಪತ್ರಿಕಾಗೋಷ್ಠಿದು ಬೇರೆ ನಮ್ಮ ಪಕ್ಷದ ಬೆಳವಣಿಗೆಗಳು ಮತ್ತೆ ನಾಡಿದ್ದು ನಮ್ಮ ಕ್ಯಾಂಡಿಡೇಟ್ ಆದ ನಮ್ಮ ಅಭ್ಯರ್ಥಿಯಾದ ಡಾಕ್ಟರ್ ಸುಧಾಕರ್ ಅವರು ಗೌರಿಬಿದನೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವಾಗ ನಾವು ಮಾಡ್ತಿರೋ ಯೋಜನೆಗಳು ಅದನ್ನೆಲ್ಲ ವಿವರವಾಗಿ ಸಲ್ಲಿಸಬೇಕು ಅಂತ ಬಿಟ್ಟು ನಾನು 2 ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ.